ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಬಿವಿಆರ್ ಶಾಲೆಯಲ್ಲಿ ದಿವಂಗತ ಶ್ರೀ ಬಿ ವೀರರೆಡ್ಡಿ ಹಾಗೂ ಶ್ರೀಮತಿ ಬಿ ಜಯಮ್ಮ ಅವರ 3ನೇ ಪುಣ್ಯಸ್ಮರಣೆ ಕಾರ್ಯಕ್ರಮವು ಶನಿವಾರದಂದು ಅರ್ಥಪೂರ್ಣವಾಗಿ ಜರುಗಿದೆ. ಶಾಲಾ ಆವರಣದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ದಿವಂಗತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನವನ್ನು ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದಂತಹ ಹಿರಿಯ ವಕೀಲರಾದಂತಹ ಅಮರೇಶ ಅವರು BV ರೆಡ್ಡಿ ಅವರ ಸೇವೆಯನ್ನು ಶ್ಲಾಘಿಸಿದರು. ರೆಡ್ಡಿಯವರು ತಂದೆ ತಾಯಿಯವರ ಹೆಸರಿನಲ್ಲಿ ಖಾಸಗಿ ಶಾಲೆಯನ್ನು ಪ್ರಾರಂಭಿಸಿ ಬಡವರ ಮತ್ತು ಶ್ರೀಮಂತರಿಗೂ ಶಿಕ್ಷಣ ನೀಡ್ತಾ ಇರುವಂತಹದ್ದು ಶ್ಲಾಘನೀಯ ಅಂತ ಕೂಡ ತಿಳಿಸಿದ್ರು. ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಈ ಕೊಡುಗೆಗೆ ನಿಜಕ್ಕೂ ಪ್ರಶಂಸನೀಯ ಆಗಬೇಕು, ಪ್ರಶಂಸೆಗಳನ್ನ ಕೊಡಬೇಕು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದಂತಹ ಅವರು ಶಿಕ್ಷಣದಲ್ಲಿ ಹಿಂದೆ ಇದ್ದರೂ ಸಹ BV ರೆಡ್ಡಿ ಅವರು ತಂದೆ ತಾಯಿಯವರ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಂಡು ಶಾಲೆಯನ್ನು ಪ್ರಾರಂಭಿಸಿದ್ದು ಮಾದರಿಯಾಗಿದೆ ಅಂತ ಕೂಡ ತಿಳಿಸಿದರು. ರೆಡ್ಡಿಯವರು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಶಾಲೆ ಪ್ರಾರಂಭಿಸಲು ಮುಂದಾಗಿರುವಂತಹದ್ದು ಶ್ಲಾಘನೀಯ. ಈ ಶಿಕ್ಷಣ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಅಂತ ಹಾರೈಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಶಾಲಾ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಮತ್ತು ಪೋಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಮಾರಂಭವು ಸಂಸ್ಥಾಪಕರ ಆದರ್ಶಗಳನ್ನು ಸ್ಮರಿಸುವ ಮತ್ತು ಶಿಕ್ಷಣದ ಮಹತ್ವವನ್ನು ಎತ್ತಿ ಹಿಡಿಯುವಂತಹ ಉತ್ತಮ ವೇದಿಕೆಯಾಗಿತ್ತು. ಸಜ್ಜ ರೊಟ್ಟಿ ಇಲ್ಲಾಂದ್ರೆ ಜೋಳ ರೊಟ್ಟಿ ಇಲ್ಲಾಂದ್ರೆ ನಾವನ್ನೆಲ್ಲ ಈ ಮೂರು ಬಿಟ್ಟರೆ ನನಗೆ ಏನಿಲ್ಲ. ನನ್ನ ಜೀವನದಲ್ಲಿ ಡಿಗ್ರಿ ಓದಿರೋದು ನಾನು ಅವರನ್ನೇ ರೊಟ್ಟಿ ಹಬ್ಬದಲ್ಲಿ ಮಾತ್ರ. ಯಾವಾಗ ನಮ್ಮ ಸಣ್ಣಮ್ಮ ಇದ್ರು, ನಮ್ಮ ತಂಗಿಯವರು, ಅವ್ರು ಸ್ವಲ್ಪ ನೀರಾದವರು. ಯಾವಾಗ ಹಬ್ಬ ಬಂದಾಗ 10 ಕೆಜಿ 5 ಕೆಜಿ 20 ಕೆಜಿ ಅವರು ಹಾಕಿ ಹಾಕಿದ್ರು. BV ರೆಡ್ಡಿ ಅಲ್ಲ, ಬಿ ರೆಡ್ಡಿ ಸಾಹೇಬ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಚ್ಚಿಕೊಂಡಿಲ್ಲ. ಅವರ ಆಹ್ವಾನಕ್ಕೆ ಬದಲಾಗಿಲ್ಲ. ಅನೇಕ ಕಾರ್ಯಕ್ರಮಗಳನ್ನು ನಾವು ವೇದಿಕೆಯನ್ನ ಹಂಚಿಕೊಂಡಿದ್ದೇವೆ, ಎಲ್ಲರಿಗೂ ಗೊತ್ತು. ಆದರೆ ನನ್ನ ಜೀವನದಲ್ಲಿ ಸುಮಾರು 35-40 ವರ್ಷಗಳ ಪರ್ಯಂತ ವೇದಿಕೆಗಳನ್ನು ಹಂಚಿಕೊಂಡಂತಹ ನನಗೆ ಇಂತಹ ವೇದಿಕೆ ಪ್ರಪ್ರಥಮವಾದ ಗುಣ ಅಂತಕ್ಕಂಥದ್ದು